ಕನಕಪುರ ನಗರದ ಕೋಟೆಯ ಶ್ರೀ ಕಿಲ್ಲೆ ರಂಗನಾಥ ಸ್ವಾಮಿ ದೇವಾಲಯದಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಸನ್ನಿಧಿಯಲ್ಲಿ 353ನೇ ಆರಾಧನಾ ಕಾರ್ಯಕ್ರಮವನ್ನು ಕಳೆದ 2 ದಿನಗಳಿಂದ ಬಹಳ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಅಂಗವಾಗಿ ಪ್ರಥಮ ದಿನದಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರಿಗೆ ಪೂರ್ವಾರಾಧನೆಯ ಅಂಗವಾಗಿ ಪಂಚಾಮೃತಾಭಿಷೇಕವನ್ನು ಮಾಡಲಾಯಿತು. ನಂತರ ಸ್ವಾಮಿಯವರಿಗೆ ಶ್ರೀಗಂಧದ ಅಲಂಕಾರವನ್ನು ಮಾಡಲಾಗಿತ್ತು. ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ, ಶ್ರೀನಿವಾಸ ಸ್ವಾಮಿ, ಯೋಗ ನರಸಿಂಹಸ್ವಾಮಿ, ಪಟ್ಟಾಭಿರಾಮಸ್ವಾಮಿ, ಆಂಜನೇಯ ಸ್ವಾಮಿ, ಪಾರ್ವತಿ ಅಮ್ಮನವರು, ಗಣಪತಿ ಸಮೇತ ನವಗ್ರಹ ದೇವತೆಗಳಿಗೆ ಅಭಿಷೇಕದೊಂದಿಗೆ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ಪೂರ್ವಾರಾಧನೆ ಮತ್ತು ಮಧ್ಯಾರಾಧನೆಯ 2 ದಿನಗಳ ಕಾಲ ಮಹಾಮಂಗಳಾರತಿಯ ನಂತರ ತೀರ್ಥ ಪ್ರಸಾದವನ್ನು ನೀಡಲಾಯಿತು. ಹಾಗೆ 2 ದಿನಗಳ ಕಾಲ 10,000ಕ್ಕೂ ಹೆಚ್ಚು ಮಂದಿ ಭಕ್ತಾದಿಗಳು ಆಗಮಿಸಿ ಈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಎಲ್ಲಾ ದೇವತೆಗಳ ದರ್ಶನ ಪಡೆದು ಕೃಪಾಶೀರ್ವಾದಕ್ಕೆ ಪಾತ್ರರಾದರು. ಹಾಗೆ 2 ದಿನಗಳ ಕಾಲ 10,000ಕ್ಕೂ ಹೆಚ್ಚು ಮಂದಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದು ಎಲ್ಲಾ ದೇವತೆಗಳ ದರ್ಶನ ಪಡೆದರು. ಹಾಗೆಯೇ ಇದೇ ಸಂದರ್ಭದಲ್ಲಿ ರಾಯರ ದರ್ಶನಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ನೀಡಲಾಯಿತು. 10,000ಕ್ಕೂ ಹೆಚ್ಚು ಮಂದಿ ಗುರು ರಾಘವೇಂದ್ರ ಸ್ವಾಮಿಗಳ ಪ್ರಸಾದವನ್ನು ಮೇಲು ಕೀಳು ಎನ್ನದೆ ಸ್ವೀಕರಿಸಿದರು. ಕನಕಪುರ ನಗರ ಸೇರಿದಂತೆ ಹೊರಗಿನಿಂದ ಸಾವಿರಾರು ಭಕ್ತಾದಿಗಳು ತಮ್ಮ ತನು ಮನ ಧನವನ್ನು ಸ್ವಾಮಿಯವರಿಗೆ ಅರ್ಪಿಸಿ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಲು ಕಾರಣರಾದರು. ಪೂರ್ವಾರಾಧನೆಯ ಅಂಗವಾಗಿ ಸಂಜೆ ನಾಟ್ಯಾಂಜಲಿ ಕಲಾಶಾಲೆಯ ಮಕ್ಕಳಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಾಗೆಯೇ ಮಂಡ್ಯದ ಶಿವಾರಿ ಉಮೇಶ್ ತಂಡದವರಿಂದ ಮಧ್ಯಾರಾಧನೆಯ ದಿನ ರಸಮಂಜರಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಇದೇ ಮಧ್ಯಾರಾಧನೆಯ ದಿನ ರಾಯರ ಸನ್ನಿಧಿ ಸೇರಿದಂತೆ ದೇವಾಲಯದ ಎಲ್ಲ ದೇವತೆಗಳನ್ನು ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಭಕ್ತಾದಿಗಳನ್ನು ಸನ್ಮಾನಿಸಲಾಯಿತು. ನಗರದ ಚನ್ನಬಸಪ್ಪ ವೃತ್ತದಿಂದ ಕಿತ್ತೂರು ರಾಣಿ ಚೆನ್ನಮ್ಮ ರಸ್ತೆಯವರೆಗೆ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿತ್ತು. ಇದು ಸಂಪೂರ್ಣ ಎಲ್ಲ ಭಕ್ತಾದಿಗಳು ಸಾವಿರಾರು ಜನ ಲಕ್ಷಾಂತರ ಜನ ಸ್ವಾಮಿ ಕೃಪೆಗೆ ಪ್ರಾರ್ಥನೆ ಆಯ್ತಾರೆ. ಆದರೆ ಪ್ರತಿಯೊಬ್ಬರಿಗೂ ಭಗವಂತ 3 ದಿವಸ ಈ ರಾಘವೇಂದ್ರ ಸ್ವಾಮಿ ಸನ್ನಿಧಿಯಲ್ಲಿ 3 ದಿವಸ ಎಲ್ಲರೂ ನೋಡ್ತಾರೆ. ಕಾರಣಾಂತರದಿಂದ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಆಗಲಿ, ಅಜ್ಞಾನ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿಗೆ ಆಗಲಿ, ಇನ್ನೂ ಜನಕ್ಕೆ ಸಹಕಾರ ಕೊಡಲಿ, ಭಗವಂತ ಎಲ್ಲರಿಗೂ ಶಕ್ತಿ ಕೊಡಲಿ, ಈ ಸೇವೆ ಕಂಟಿನ್ಯೂ ಆಗಿ ನಡ್ಕೊಂಡೋಗ್ಲಿ ಅಂತ ನಮ್ಗೆ ಮಾತು. ನಮಸ್ಕಾರ. ನಮ್ಮ ರಾಘವೇಂದ್ರ ಅವರ ಮಧ್ಯಾರಾಧನೆ ದಿನ ಇವತ್ತು. ಆಲ್ರೆಡಿ ಇವಾಗ 3,000 ಜನಕ್ಕೆ ಊಟವನ್ನು ನಾವು ಬಡಿಸಿದ್ದೀವಿ. ಇನ್ನು 1,000-1,500 ಜನಕ್ಕೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟಿಗೆ ಈ ಸಾರಿ 4,500 ಜನಕ್ಕೆ ಊಟದ ವ್ಯವಸ್ಥೆ ಮಾಡಲಾಗಿದೆ. ನಿನ್ನೆ ನಾವು 2,500 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ವಿ. ಇವಾಗ ನಾವು ಅನ್ನ, ಸಾಂಬಾರು, ನಮ್ಮ ರೈಸ್ ಬಾತು, ಹಾಗೆ 2 ರೀತಿ ಸ್ವೀಟ್ಸು ಮತ್ತು ಮೊಸರನ್ನ, ಸೊ ಇದನ್ನೆಲ್ಲ ಬಡಿಸಿದ್ದೀವಿ. ಇದಕ್ಕೆ ಆದಿತ್ಯಾಸ್ ಕಾಲೇಜ್ನವರು ಸಂಪೂರ್ಣ ಸಹಕರಿಸ್ತಿದ್ದಾರೆ. ಊಟವನ್ನು ಬಡಿಸುವುದ ಸಂಪೂರ್ಣ ಜವಾಬ್ದಾರಿ ಆದಿತ್ಯಾಸ್ PU ಮತ್ತು ಡಿಗ್ರಿ ಕಾಲೇಜು ಹುಡುಗರುಗಳು ತಗೊಂಡಿದ್ದಾರೆ. ಧನ್ಯವಾದಗಳು.
ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಸುಮಾರು ನಾವು ಈ ಕೋಟೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ 40 ವರ್ಷದಿಂದ ಜೀರ್ಣೋದ್ಧಾರ ಸಮಿತಿ ಅಂತ ಮಾಡಿ ಇಲ್ಲಿಗೆ 36 ವರ್ಷ ಆಯಿತು. ಗುರು ರಾಘವೇಂದ್ರ ಸ್ವಾಮಿಗಳನ್ನ ಪ್ರತಿಷ್ಠೆ ಮಾಡಿ ಇಲ್ಲಿ ಈ ಪುರಾತನವಾದ ದೇವಸ್ಥಾನ ಇದು, ಒಂದು 800 ವರ್ಷದ ದೇವಸ್ಥಾನ. ಜನ ಜಾಸ್ತಿ ಬರ್ತಾ ಇಲ್ಲದೆ ಇದ್ದ ಕಾರಣಕ್ಕೋಸ್ಕರ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಪ್ರತಿಷ್ಠೆ ಮಾಡಿದ್ಮೇಲೆ ಇವತ್ತು ಸಾವಿರಾರು ಜನ ಬಂದು ದೇವಸ್ಥಾನಕ್ಕೆ ಸ್ವಾಮಿ ದರ್ಶನ ಮಾಡಿ ಊಟ ಮಾಡಿಕೊಂಡು ಪ್ರಸಾದ ಮಾಮೂಲಿ 3 ದಿನ ಈ ರಾಘವೇಂದ್ರ ಸ್ವಾಮಿ ಆರಾಧನೆಯಲ್ಲಿ ವಿಶೇಷವಾಗಿ ಒಂದು 20,000 ಜನ 3 ದಿನದಲ್ಲಿ ಊಟ ಮಾಡ್ತಾರೆ. ಆಮೇಲೆ ಇಲ್ಲಿ ಕನಕಪುರದಲ್ಲಿ ಈ ಆರಾಧನೆಯಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಪ್ರಸಾದ ಸಜ್ಜಿಗೆ ಪ್ರಸಾದನ ನಾವು ಒಂದು ಮೊದಲಿಂದಾನು ಇದೇ ಸಜ್ಜಿಗೆ ಪ್ರಸಾದನೇ ಮಾಡ್ತಾ ಇದ್ದೀವಿ. ಇದಕ್ಕೆ ಕಮ್ಮಿ ಅಂದರೆ 2 ಲಕ್ಷ ತಲುಪುತ್ತೆ. ನಮ್ಮ ಒಂದು 500-700 ಜನ ಸೇವಾಕರ್ತರಿಗೆ ಪ್ರತಿಯೊಬ್ಬರ ಮನೆಗೂ 100 ರೂಪಾಯಿ ಕೊಟ್ಟಿರೋರ ಮನೆಗೂ ಈ ಸಜ್ಜಿಗೆ ಪ್ರಸಾದ ಅವರ ಮನೆ ಬಾಗಿಲಿಗೆ ತಲುಪುತ್ತೆ. ಅಕಸ್ಮಾತ್ ಒಬ್ರಿಗೆ ಮಿಸ್ ಆದ್ರೂ ಫೋನ್ ಮಾಡಿ ಕೇಳ್ತಾರೆ ನಮಗೆ ಪ್ರಸಾದ ಬೇಕು ಅಂತ, ದಯವಿಟ್ಟು ಪ್ರಸಾದ ಕಳಿಸಿ ಅಂತ. ಅಷ್ಟು ಒಂದು ರುಚಿ ಇರುತ್ತೆ ಸ್ವಾಮಿ ಪ್ರಸಾದ. 3 ದಿನಾನೂ ಸಂಜೆ ಕಾರ್ಯಕ್ರಮಗಳಿರ್ತದೆ, ಅನುದಾನ ಇರ್ತದೆ. 3 ದಿವಸನೂ ಡೈಲಿ ಒಂದು 7,000 ಜನ 7,500 ಜನ ಊಟ ಮಾಡ್ತಾರೆ. ಕನಕಪುರದಲ್ಲಿ 40 ವರ್ಷದಿಂದ ಸತತವಾಗಿ ಕನಕಪುರದಲ್ಲಿ ನಿಲ್ಲದೇ ಇರುವಂತ ಜೋರಾಗಿ ಆಯ್ತಾ ಇರುವಂತ ಒಂದು ಕಾರ್ಯಕ್ರಮ ಅಂದ್ರೆ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಮಹೋತ್ಸವ. ಸಾವಿರಾರು ಜನ ಭಕ್ತರು ಇಲ್ಲಿ ಧರ್ಮಸ್ಥಳಕ್ಕೆ ಹೇಗೆ ದವಸ ಧಾನ್ಯ ದನ ಎಲ್ಲ ತಗೊಂಬಂದು ಅಲ್ಲೇ ಹೆಂಗೆ ಸಮರ್ಪಿಸ್ತಾರೋ ಅದೇ ತರ ಎಲ್ಲ ದೇವಸ್ಥಾನಕ್ಕೆ ತಗೊಂಬಂದು ವಾಲಂಟಿಯರ್ ಆಗಿ ಎಲ್ಲ ತಗೊಂಬಂದು ಕೊಡ್ತಾರೆ. ಒಂದು ಉಪ್ಪು ಇರ್ಬೋದು, ಒಂದು ಸಕ್ಕರೆ ಇರ್ಬೋದು, ಒಂದು ಹುಣಸೆ ಹಣ್ಣು ಇರ್ಬೋದು, ಪ್ರತಿಯೊಂದು ಕೂಡ ದನ ಮೂಲಕ ಕೊಡಲ್ಲ, ಎಲ್ಲ ಪದಾರ್ಥ ಎಲ್ಲ ತಗೊಂಬಂದು ಕೊಟ್ಟು ಈ ಒಂದು ಕಾರ್ಯಕ್ರಮನ ಬಹಳ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಕನಕಪುರದ ಎಲ್ಲ ಭಕ್ತಾದಿಗಳಿಗೆ ನಮ್ಮ ರಾಘವೇಂದ್ರ ವತಿಯಿಂದ ಪೂರ್ವಕವಾದ ವಂದನೆಗಳು. ಶ್ರೀನಿವಾಸ ಆಗದನಾ That